ನೆಕ್ಸ್ಟ್ ಕ್ವಶನ್, ವಾಯುವಿಕ ಮತ್ತು ಅವಾಯುವಿಕ ವ್ಯತ್ಯಾಸವೇನು? ವಾಯುವಿಕ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ನಡೆಯುತ್ತದೆ ಮತ್ತು ಅವಾಯುವಿಕವು ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ನಡೆಯುತ್ತದೆ. ಇಲ್ಲಿ ಹೆಚ್ಚು ಉತ್ಪಾದನೆ ಆಗುತ್ತದೆ ಮತ್ತು ಇಲ್ಲಿ ಕಡಿಮೆ ಉತ್ಪಾದನೆ ಆಗುತ್ತದೆ. ಏನು ಶಕ್ತಿ? ವಾಯುವಿಕದಲ್ಲಿ ಮೈಟೊಕಾಂಡ್ರಿಯಾ ಉತ್ಪತ್ತಿಯಾಗುತ್ತದೆ, ಅವಾಯುವಿಕದಲ್ಲಿ ಈಸ್ಟ್ ಉತ್ಪತ್ತಿಯಾಗುತ್ತದೆ. ಮತ್ತು ವಾಯುವಿಕದಲ್ಲಿ 38 ATP ಸಂಶ್ಲೇಷಿಸುತ್ತದೆ ಮತ್ತು ಅವಾಯುವಿಕದಲ್ಲಿ 2 ATP ಅಣುಗಳನ್ನು ಸಂಶ್ಲೇಷಿಸುತ್ತದೆ ಮತ್ತು ಕಾರ್ಬನ್ ಮತ್ತು ನೀರು ಬಿಡುಗಡೆಯಾಗುತ್ತದೆ. ಇಲ್ಲಿ ಇಥೈನಿಕ್ ಆಮ್ಲ ಮತ್ತು ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿಯಾಗುತ್ತದೆ. ಹಾಂ, ಕರೆಕ್ಟಾ? ಓಕೆ, ನೆಕ್ಸ್ಟ್ ಕ್ವಶನ್. ಗಾಳಿಗೂಡು ಎಂದರೇನು? ಹಾಂ, ಓಕೆ, ನೆಕ್ಸ್ಟ್ ಕ್ವಶನ್. ಕಿರುತಟ್ಟೆಗಳ ಕಾರ್ಯವೇನು? ರಕ್ತದಲ್ಲಿ ದೇಹದಾದ್ಯಂತ ಚಲಿಸುವ ಕಿರುತಟ್ಟೆಗಳ ರಕ್ತ ಹೆಪ್ಪುಗಟ್ಟುವಂತೆ ಮಾಡಿ ರಕ್ತ ಸೋರಿಕೆಯನ್ನು ನಿಲ್ಲಿಸುತ್ತದೆ. ಇದನ್ನು ಕಿರುತಟ್ಟೆಗಳು ಎನ್ನುವರು. ಓಕೆ, ಹಾಂ, ನೆಕ್ಸ್ಟ್ ಕ್ವಶನ್. ಬಾಷ್ಪ ವಿಸರ್ಜನೆ ಎಂದರೇನು? ಸಸ್ಯದ ಭಾಗಗಳ ಮೂಲಕ, ಮುಖ್ಯವಾಗಿ ಎಲೆಗಳ ಮೂಲಕ ನೀರು ಆವಿಯಾಗುವ ಕ್ರಿಯೆಗೆ ಬಾಷ್ಪ ವಿಸರ್ಜನೆ ಎನ್ನುವರು. ಹಾಂ, ನೆಕ್ಸ್ಟ್. ಅಪಧಮನಿ ಮತ್ತು ಅಭಿಧಮನಿಗಳ ವ್ಯತ್ಯಾಸವೇನು? ಅಪಧಮನಿ ಇದರಲ್ಲಿ ರಕ್ತವನ್ನು ಹೃದಯದಿಂದ ಹೊರೊಯ್ಯುತ್ತದೆ. ಅಭಿಧಮನಿ ಇದರಲ್ಲಿ ರಕ್ತವನ್ನು ಹೃದಯದ ಕಡೆ ಒಯ್ಯುತ್ತದೆ. ಇದರಲ್ಲಿ ಅಪಧಮನಿ ಇದರಲ್ಲಿ ಅಂತರ ಕವಾಟ ಕಂಡುಬರುವುದಿಲ್ಲ. ಅಭಿಧಮನಿಯಲ್ಲಿ ಅಂತರ ಕವಾಟು ಕಂಡುಬರುತ್ತದೆ. ಅಪಧಮನಿಯಲ್ಲಿ ರಕ್ತವು ವೇಗವಾಗಿ ಚಲಿಸುತ್ತದೆ, ಅಭಿಧಮನಿಯಲ್ಲಿ ರಕ್ತವು ನಿಧಾನವಾಗಿ ಚಲಿಸುತ್ತದೆ. ಅಪಧಮನಿಯಲ್ಲಿ ರಕ್ತದ ಒತ್ತಡ ಇರುತ್ತದೆ, ಅಭಿಧಮನಿಯಲ್ಲಿ ರಕ್ತದ ಒತ್ತಡ ಇರುವುದಿಲ್ಲ. ಹಾಂ, ಓಕೆ, ಕರೆಕ್ಟಾ? ಚೆನ್ನಾಗಿ ಹೇಳಿದ್ರಾ ಎಲ್ಲರೂ? ಓಕೆ, ನಿನ್ನ ಹೆಸರು ಹೇಳ್ಬಿಡು. ನನ್ನ ಹೆಸರು ಶ್ವೇತೇಶ್. ನಾನು 10ನೇ ತರಗತಿ B ವಿಭಾಗದಲ್ಲಿ ಓದುತ್ತಿದ್ದೇನೆ. ಯಾವುದ್ರ ಬಗ್ಗೆ ನೀನು ಇವತ್ತು ಎಕ್ಸ್ಪ್ಲೇನ್ ಮಾಡಿದೆ? ಮತ್ತು ಕ್ವಶನ್ ಮತ್ತು ಇಡೀ ಮಾನವನ ದೇಹದ ರಚನೆ ಯಾವ ಪಾಠದಲ್ಲಿ ಬರುತ್ತೆ ಇದು? ಜೀವಕ್ರಿಯೆಗಳಲ್ಲಿ. ಹಾಂ, ಓಕೆ.